ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನಾನು ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ಒಂದು ಪನ್ನೀರ್ ಮಸಾಲ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ. ಹಾಗೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಪಲ್ಯ. ಚಪಾತಿ ಆಮೇಲೆ ರೊಟ್ಟಿ ಎಲ್ಲದ್ರ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ಬನ್ನಿ, ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಲ್ಲಿ ನಾನು ಒಂದು ಬಾಣಲೆನ ಕಾಯಕ್ಕಿಟ್ಟಿದ್ದೆ. ಅದಕ್ಕೇ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ನೀವು ಎಣ್ಣೆ ಬೆಣ್ಣೆ ಎರಡೂ ಹಾಕ್ಕೋಬೋದು, ಇಲ್ಲಾಂದರೆ ಬರೀ ಬೆಣ್ಣೆನಲ್ಲೇ ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಒಂದು 3 ಉಳ್ಳಾಗಡ್ಡಿ, ಸಣ್ಣ ಉಳ್ಳಾಗಡ್ಡಿನ ಹೆಚ್ಚಿಬಿಟ್ಟು ಇಲ್ಲಿ ಎಣ್ಣೆಯಲ್ಲಿ ಹಾಕ್ಕೊಂಡೆ. ಹಾಗೆ ಇದಕ್ಕೆ 2 ಟೊಮೆಟೊನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ ಒಂದು 5 ಗೋಡಂಬಿನ ಇದಕ್ಕೆ ಹಾಕ್ತಾ ಇರೋದು ನಾನು. ಆಮೇಲೆ 1 ಗಡ್ಡೆ ಹೆಸಳು, ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡಿ. ಎಣ್ಣೆಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದು ಹುರಿಬೇಕು. ಅಲ್ಲಿ ತನಕ ನೀವು ಇದನ್ನು ಹುರಿಬೇಕಾಗತ್ತೆ. ಹಾಗೆ ಇದಕ್ಕೆ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. 4 ಬ್ಯಾಡಗಿ ಮೆಣಸನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದು ಖಾರ ಇಲ್ಲ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಉಪ್ಪನ್ನು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಬೆಲ್ಲನ ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಜವಾರಿ ಟೊಮೊಟೊನ ಹಾಕಿರೋದ್ರಿಂದ ಸ್ವಲ್ಪ ಬೆಲ್ಲನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಹಾಕ್ಕೋಬೇಕು ಬೆಲ್ಲನ. ಇಲ್ಲಾಂದರೆ ನೀವು ಸಕ್ಕರೆ ಕೂಡ ಸೇರಿಸ್ಕೋಬೋದು, ಒಂದು ಅರ್ಧ ಸ್ಪೂನ್ನಷ್ಟು. ಮತ್ತು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಇದನ್ನು ನೀವು ಫ್ರೈ ಮಾಡ್ಕೋಬೇಕು. ಟೊಮೆಟೊ ಮೆತ್ತಗಾಗಬೇಕು, ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನು ರುಬ್ಕೊಂಬನ್ನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗ್ಬಿಟ್ಟು ಆಮೇಲೆ ರುಬ್ಕೊತೀನಿ ನಾನು. ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಬೇಗ ತಣ್ಣಗಾಗಲಿ ಅನ್ನೋಕ್ಕೋಸ್ಕರ ಅಷ್ಟೇ. ಪೂರ್ತಿ ಜಾಸ್ತಿ ನೀರನ್ನು ಹಾಕ್ಕೊಳಕ್ಕೆ ಹೋಗಬೇಡಿ. ಜಾಸ್ತಿ ನೀರನ್ನು ಹಾಕ್ಕೊಂಡ್ರೆ ಕುದಿಯೋಕ್ಕೆ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿಯಾಗಿ ರುಬ್ಕೊಳ್ಳಿ. ಪೂರ್ತಿ ನೈಸ್ ಥರನೂ ಆಗಬಾರ್ದು, ಅದು ಪೇಸ್ಟು ಜಾಸ್ತಿ ತರಿನೂ ಇರಬಾರ್ದು, ಮೀಡಿಯಮಲ್ಲಿರಬೇಕು. ನಾನೀಗ ಅದೇ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ನೀವು ಇದಕ್ಕೆ ಸೇರಿಸ್ಕೋಬೋದು. ಬೆಣ್ಣೆ ಹಾಕಿದ್ರೆ ತುಂಬಾ ರುಚಿ ಇರುತ್ತೆ. ತುಪ್ಪ ಹಾಕಿದ್ರೆ ರುಚಿ ಇರುತ್ತೆ, ಬಟ್ ಬೆಣ್ಣೆ ಹಾಕಿದ್ರೆ ತುಂಬಾ ರುಚಿ ಇರುತ್ತೆ. ನನ್ನ ಹತ್ರ ಬೆಣ್ಣೆ ಇರಲಿಲ್ಲ, ಹಾಗಾಗಿ ನಾನು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಈಗ ಕಾದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳಿ. ಜೀರಿಗೆ ಒಂದು ಸ್ವಲ್ಪ ಚಟಪಟ ಅಂದ ತಕ್ಷಣ ಇದಕ್ಕೆ ಅರಿಶಿನ ಪುಡಿ, ಖಾರದ ಪುಡಿನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಮತ್ತೆ ಯಾವುದೇ ಥರ ಮಸಾಲೆನ ಆ್ಯಡ್ ಮಾಡ್ತಾಯಿಲ್ಲ. ನಿಮಗೆ ಬೇಕು ಅಂದರೆ ನೀವು ಗರಂ ಮಸಾಲೆ, ಜೀರಿಗೆ ಪುಡಿ, ಧನಿಯಾ ಪುಡಿ ಇದನ್ನೆಲ್ಲನೂ ಹಾಕ್ಕೋಬೋದು. ಬಟ್ ನಾನು ಹಾಕ್ತಾ ಇಲ್ಲ ಇವತ್ತು. ನನ್ನ ಮಗಳಿಗೋಸ್ಕರ ನಾನು ಮಾಡ್ತಾ ಇರೋದು ಇದನ್ನು. ಹಾಗೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಪನ್ನೀರನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮಕ್ಕಳಿಗೇನೆಂದರೆ ಸ್ವಲ್ಪ ಸ್ಪೈಸಿ ಕಡಿಮೆ ಇರಬೇಕು, ಅಂದರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ. ಹಾಗೆ ಇದಕ್ಕೆ ನಾನು ಒಂದು ಸ್ವಲ್ಪನೇ ಕ್ಯಾಪ್ಸಿಕಮ್ಮನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 2 ನಿಮಿಷ ಇದನ್ನು ಇದರಲ್ಲೇ ಫ್ರೈ ಮಾಡ್ಕೊಳ್ಳಿ. ಇದನ್ನು ಹಾಗೆ ತಿಂದರೂ ಕೂಡ ತುಂಬ ರುಚಿಯಾಗಿರುತ್ತೆ. ನಾವು ಪಲ್ಯ ಮಾಡ್ಕೊಂಡು ತಿಂದರೂ ತುಂಬ ರುಚಿಯಾಗಿರುತ್ತೆ. ಖಾರ ಎಲ್ಲ ಹತ್ತಿರೋದ್ರಿಂದ ರುಚಿ ಅನಿಸುತ್ತೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋಬೇಕು. ವಿಡಿಯೋ ಸ್ಕಿಪ್ ಆಗಿದೆ ಅಂದ್ಕೊತೀನಿ. ಉಪ್ಪು ಕೂಡ ಹಾಕ್ತಾ ಇದ್ದೆ ನಾನು. ಹಾಗೆ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ಳಿ. ಒಂದು 2 ನಿಮಿಷ ಇದೆಲ್ಲ ಹುರಿದಾದ್ಮೇಲೆ ಆ ಮಸಾಲೆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ. ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಕುದಿಯಕ್ಕೆ ಬಿಡಿ. ಆವಾಗವಾಗ ಇದನ್ನು ತೆಗೆದುಬಿಟ್ಟು ನೀವು ಕೈನ ಆಡಿಸ್ತಾ ಇರಬೇಕು. ಯಾಕೆ ಅಂದರೆ
ತಳ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಮುಚ್ಚಳ ಮುಚ್ಚಿ ಇದನ್ನು ಒಂದು 2 ನಿಮಿಷ ಬಿಟ್ಬಿಡಿ. ಅದು ಎಣ್ಣೆ ಮೇಲೆ ಬರುತ್ತೆ, ಅಲ್ಲಿ ತನಕ ನೀವು ಇದನ್ನು ಬೇಯಿಸ್ಬೇಕಾಗತ್ತೆ. ಯಾಕಂದರೆ ಎಣ್ಣೆ ಮೇಲೆ ಬಂದಾಗಲೇ ಅದು ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ. ಅದಕ್ಕೋಸ್ಕರ ಸ್ವಲ್ಪ ಮುಚ್ಚಳನ ತೆಗಿಯೋದು ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು, ಈ ರೀತಿಯಾಗಿ ಮಾಡಿ. ತಳ ಹಿಡಿತು ಅಂದರೆ ಎಲ್ಲ ಪಲ್ಯ ಎಲ್ಲ ತುಂಬ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಈಗ ಪಲ್ಯ ಮುಚ್ಚಿ ಇಟ್ಟಿದ್ದೀನಿ. ಸೈಡ್ಗೆ ನಾನು ಹಾಗೆ ಇಲ್ಲಿ ಚಪಾತಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಇವತ್ತು ಪರೋಟ ಮಾಡಿ ತೋರಿಸ್ತೇನೆ ನಿಮಗೆ. ಕೇರಳ ಪರೋಟ ಗೋಧಿ ಹಿಟ್ಟಲ್ಲೇ, ನಾವು ಚಪಾತಿ ಹಿಟ್ಟನ್ನು ಏನು ಕಲಸಿರ್ತೀವಲ್ಲ ಮನೆಗೆ, ಅದೇ ಹಿಟ್ಟಲ್ಲೇ ನಾನು ಪರೋಟನ ಮಾಡೋದು ತೋರಿಸ್ಕೊಡ್ತೀನಿ ನಿಮಗೆ. ಪರೋಟ ಏನಂದರೆ ನೋಡಿ, ಚಪಾತಿ ಹಿಟ್ಟಿದು ಈ ಪನ್ನೀರ್ ಮಸಾಲ ಅದಕ್ಕೆಲ್ಲ ಪರೋಟ ಇದ್ದರೆ ತುಂಬಾ ರುಚಿ ಅನಿಸುತ್ತೆ. ಮಾಡೋ ವಿಧಾನದಲ್ಲಿ ಒಂಚೂರು ವೇರಿಯೇಷನ್ ಮಾಡ್ಕೊಂಡ್ವಿ ಅಂದರೆ ರುಚಿ ಕೂಡ ಬೇರೆ ಅನಿಸುತ್ತೆ ನಮಗೆ. ಅದಕ್ಕೋಸ್ಕರ ಮೊದಲು ಹಿಟ್ಟನ್ನು ಚೆನ್ನಾಗಿ ಒಂದು ಸಾರಿ ನಾದ್ಕೊಂಡ್ಬಿಡ್ತೀನಿ ನಾನು. ನಾದ್ಕೊಂಡು ಸ್ವಲ್ಪ ಉಳ್ಳೆನ ಹರ್ಕೊತೀನಿ. ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಉಳ್ಳೆನ ಇದಕ್ಕೆ ಹರ್ಕೊಂಡ್ಬಿಟ್ಟು, ನಾನಿಲ್ಲಿ ಇವತ್ತು 2 ಪರೋಟನ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ನಾವು ಮಾಡ್ಕೋಬೋದು. ನೀವು ಒಂದು ಸಾರಿ ಈ ರೀತಿಯಾಗಿ ಮನೆಯಲ್ಲಿ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಹೊರಗಡೆಯಿಂದ ತೊಗೊಂಡು ಬಂದು ತಿನ್ನೋದಿಲ್ಲ. ಹೊರಗಡೆದು ಮೈದಾ ಹಿಟ್ಟಿನಲ್ಲಿ ಮಾಡಿರುವಂಥದ್ದಿರುತ್ತೆ. ಬಟ್ ಇದು ನಾವು ಮನೆಯಲ್ಲಿ ಗೋಧಿ ಹಿಟ್ಟಿಂದ ಮಾಡಿರ್ತೀವಿ. ತುಂಬ ರುಚಿ ಕೂಡ ಇರುತ್ತೆ. ನಮಗೆ ಹೇಗೆ ಬೇಕೋ ಹಾಗೆ ನಾವು ಮನೆಯಲ್ಲಿ ಮಾಡೋದ್ರಿಂದ ರುಚಿ ಅನಿಸುತ್ತೆ. ಈಗ ನೋಡಿ, ಇದು ಪಲ್ಯ ಎಲ್ಲ ಎಣ್ಣೆ ಬಿಟ್ಟಿದೆ. ತುಂಬ ರುಚಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಮಕ್ಕಳಿಗೆ ಟಿಫಿನಿಗೆ ಕಟ್ಟೋಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಸ್ವಲ್ಪ ನೀವು ಏನಂದರೆ ಪನ್ನೀರನ್ನ ಸಣ್ಣದಾಗಿ ಹೆಚ್ಚಿಬೋದು. ಇದಕ್ಕೆ ಬೇರೆ ತರಕಾರಿ ಕೂಡ ಹಾಕ್ಕೋಬೋದು, ಆಪ್ಷನಲ್ಲು. ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾನಿಲ್ಲಿ ಕೊನೆಗೆ ಕೊತ್ತಂಬರಿ ಕೂಡ ಇದಕ್ಕೆ ಹೆಚ್ಚಿ ಹಾಕ್ತಾಯಿದ್ದೀನಿ. ತುಂಬ ರುಚಿ ಅನಿಸುತ್ತೆ. ಚಪಾತಿ ಜೊತೆಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಇದು. ಮಕ್ಕಳಿಗೂ ಕೂಡ ಹೆಲ್ದಿ ಆದಂಥ ಫುಡ್ ಅಂತಲೇ ಹೇಳ್ಬೋದು. ಪ್ರೋಟೀನ್ ರಿಚ್ ಆಗಿರುವಂಥ ಒಂದು ಪಲ್ಯ ಅಂತಲೇ ಹೇಳ್ಬೋದು. ಇದನ್ನು ನೀವು ಒಂದು ಸಾರಿ ಟ್ರೈ ಮಾಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ಇದು ರೆಡಿಯಾಗಿದೆ. ಈಗ ನಾನು ಪರೋಟ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತೀನಿ. ನಾನು ಕ್ಯಾಮ್ರಾನ ಇಟ್ಟಿದ್ದೆ, ನನ್ನ ಮುಖನೇ ಬಂದಿಲ್ಲ ಅದರಲ್ಲಿ. ನನಗೂ ಕೂಡ ವ್ಲಾಗ್ ಮಾಡಿ ಅಷ್ಟು ರೂಢಿ ಇಲ್ಲ, ಈಗ ತಾನೇ ಶುರು ಮಾಡ್ತಾಯಿದ್ದೀನಿ. ನಾನು ಮುಖ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ, ಪರವಾಗಿಲ್ಲ. ಇದು ನೋಡಿ, ಚಪಾತಿ ಥರ ಫಸ್ಟು ಲಟ್ಟಿಸ್ಕೊತೀವಿ. ಲಟ್ಟಿಸ್ಕೊಂಬಿಟ್ಟು ಚೆನ್ನಾಗಿ ತೆಳ್ಳಗೆ ಲಟ್ಟಿಸ್ಕೋಬೇಕು. ಇದನ್ನು ಲಟ್ಟಿಸಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸವರ್ತೀನಿ. ನಾನು ಪೂರ್ತಿಯಾಗಿ ಚಪಾತಿಗೆ ಎಣ್ಣೆನ ಸವರ್ತೀನಿ. ಸವರ್ಬಿಟ್ಟು ಇದಕ್ಕೆ ಒಣ ಹಿಟ್ಟನ್ನು ಇದಕ್ಕೆ ಹಾಕಬೇಕು. ನೋಡಿ, ಈ ರೀತಿಯಾಗಿ ಎಣ್ಣೆ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಮತ್ತು ಕೈಯಿಂದ ಅದನ್ನೆಲ್ಲ ಸವರಿ ಈಗ ಸ್ವಲ್ಪನೇ ಮಡಚ್ತಾ ಹೋಗಬೇಕು. ಈ ರೀತಿ ಮಡಚಿ ನಾವು ಉಂಡೆ ಥರ ಆಕಾರ ಮಾಡಬೇಕು. ನೋಡಿ, ಈ ರೀತಿ ವೀಲ್ನ ಮಾಡ್ದಂಗೆ ಮಾಡಿಬಿಟ್ಟು ಈ ರೀತಿ ಒತ್ತಬೇಕು. ಈ ರೀತಿ ಮಾಡಿಬಿಟ್ಟು ಇದನ್ನು ಒಂದು 2 ನಿಮಿಷನಾದರೂ ಅದನ್ನು ರೆಸ್ಟಿಗೆ ಬಿಡಬೇಕು. ಅಂದಾಗ ಅದು ತುಂಬ ಚೆನ್ನಾಗಿ ಪರೋಟ ರೆಡಿ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಸ್ವಲ್ಪ ರೆಸ್ಟ್ ಕೊಡಲಿಲ್ಲ ಅಂದರೆ ಅದು ಉಬ್ಬೋದಿಲ್ಲ, ಅಂದರೆ ಅದು ಸಾಫ್ಟ್ ಆಗಲ್ಲ. ಅದಕ್ಕೋಸ್ಕರ ಈಗ ನೋಡಿ, ಇನ್ನೊಂದಕ್ಕೂ ಕೂಡ ನಾನು ಚಪಾತಿನ ಲಟ್ಟಿಸ್ಕೊಂಡೆ. ಅದಕ್ಕೇ ಒಂದು ಸ್ವಲ್ಪ ನಾನಿಲ್ಲಿ ಒಣ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ತುದಿಯಿಂದ ಮಡಚ್ತಾ ಹೋಗಬೇಕು. ಮಡಚಿಬಿಟ್ಟು ಇದನ್ನು ವೀಲ್ ಥರ ಈ ರೀತಿ ಸ್ವಲ್ಪ ಜಗ್ಬಿಟ್ಟು ಈ ರೀತಿ ಮಡಚಿಬಿಟ್ಟು ಒತ್ತಬೇಕು. ಈ ರೀತಿ ಒತ್ತಿ ಸೈಡಿಗೆ ಇಟ್ಕೋಬೇಕು. ಮತ್ತು ಯಾವುದು ಫಸ್ಟು ಮಾಡಿದ್ನಲ್ಲ ಅದನ್ನೇ ಇವಾಗ ನಾನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ತುಂಬ ದಪ್ಪಗೆ ಲಟ್ಟಿಸ್ಬಾರ್ದು. ದಪ್ಪಗೆ ಅಂದರೆ ಅತಿ ದಪ್ಪ ಮಾಡಬಾರ್ದು, ನೀವು ಅತಿ ತೆಳ್ಳಗೂ ಮಾಡಬಾರ್ದು. ತೆಳ್ಳಗೆ ಮಾಡಿದ್ರೆ ಏನಾಗ್ಬಿಡುತ್ತೆ, ಲೇಯರ್ ಬರೋದು ಕಡಿಮೆ ಆಗುತ್ತೆ. ಸ್ವಲ್ಪ ದಪ್ಪ ಮಾಡಿದ್ರೆ
ಲೇಯರ್ ಬರ್ತಾ ಹೋಗುತ್ತೆ ಅದಕ್ಕೋಸ್ಕರ ನೀವು ಜೋರಾಗಿ ಒತ್ತಿ ಲಟ್ಟಿಸಿದ್ರೆ ಅದು ಲೇಯರ್ ಬರೋದಿಲ್ಲ. ಇದನ್ನು ಬೆನ್ಸ್ಬೇಕಾದ್ರೂ ನಾವು ಲೋ ಫ್ಲೇಮಲ್ಲೇ ನಾವು ಇದನ್ನು ಬೆನ್ಸ್ಬೇಕಾಗತ್ತೆ. ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದರೂ ಹಾಕಿಬಿಟ್ಟು ಇದನ್ನು ನೀವು ಬೆನ್ನಿಸ್ಬೇಕು. ನೀವು ತುಂಬ ದೊಡ್ಡ ಊರಿನಲ್ಲಿ ಬೆನ್ಸಿದ್ರೆ ಚಪಾತಿ ಥರ ಬೆಂದ್ಬಿಡುತ್ತೆ ಇದು ಬೇಗನೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಮೀಡಿಯಮ್ ಉರಿಯಲ್ಲಿ ನೀವು ಇದನ್ನು ಬೆನ್ನಿಸ್ಬೇಕಾಗತ್ತೆ. ಅದ್ರ ಲೇಯರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈ ರೀತಿ ಬರಬೇಕು ಅಂದರೆ ನಾವು ಮೀಡಿಯಮ್ ಸೈಜಲ್ಲಿ ಮೀಡಿಯಮ್ ಊರಿನಲ್ಲಿ ನಾವು ಇದನ್ನ ಇಡಬೇಕು. ನೋಡಿ ಈ ರೀತಿ ಎಲ್ಲ ಆದಮೇಲೆ ಈ ಚಪಾತಿನ ಈ ರೀತಿಯಾಗಿ ಕೈಯಿಂದ ಒತ್ತುತ್ತಾರೆ. ಆವಾಗಲ ಈ ರೀತಿಯಾಗಿ ನಮಗೆ ಚಪಾತಿ ಲೇಯರ್ ಥರ ಬರ್ತಾ ಹೋಗುತ್ತೆ. ನೋಡಿ ಈ ರೀತಿಯಾಗಿ ಬರುತ್ತೆ ಲೇಯರು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.